ಎಂಥ ರೋಗ ಬೇಕಾದರೂ ಕೂಡ ಇರಲಿ, ಆ ಎಲ್ಲ ರೋಗವನ್ನು ಕೂಡ ಪರಿಹಾರ ಮಾಡತಕ್ಕಂಥ ಒಂದು ಶಕ್ತಿ ಈ ಕಲ್ಪವೃಕ್ಷಕ್ಕೆ ಇದೆ. ಹಾಗೆ ಕಲ್ಪವೃಕ್ಷದಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳೇ ಇಲ್ಲ. ಹಾಗೆ ರಾಘವೇಂದ್ರ ತೀರ್ಥರು ಪರಿಹಾರ ಮಾಡದೇ ಇರತಕ್ಕಂತಹ ಅಥವಾ ಭಕ್ತರು ಬೇಡಿದ ವರಗಳನ್ನು ನೀಡದೇ ಇರತಕ್ಕಂತಹ ದೃಷ್ಟಾಂತವೇ ಇಲ್ಲ. ಏನು ಕೇಳ್ತಾರೋ ಅದಕ್ಕೆಲ್ಲದಕ್ಕೂ ಕೂಡ ಎಸ್ ಕೊಡ್ತಕ್ಕಂಥ ವ್ಯಕ್ತಿಗಳು, ಹೌದು ನಾನು ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಕೇವಲ ರಾಘವೇಂದ್ರ ಪ್ರಭುಗಳು ಮಾತ್ರ ಆಗಬೇಕು ಹೊರತು ಬೇರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಕೃಪಾ ವಾಹಿನಿಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಸ್ವಾಗತವನ್ನು ಕೋರ್ತಾ, ರಾಘವೇಂದ್ರ ತೀರ್ಥರ ಈ ಸಹಸ್ರನಾಮಾವಳಿ ಚಿಂತನೆಯಲ್ಲಿ ಗುರುಗಳ ವ್ಯಕ್ತಿತ್ವದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತಿನ ದಿನ ಇನ್ನೊಂದು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ನಾಮ ಓಂ ದ್ರುಮಸಾಮಾಶ್ರಯಾಯ ನಮಃ. ರಾಘವೇಂದ್ರ ತೀರ್ಥರು ಹೆಂಗಿದ್ದಾರೆ? ಕಲ್ಪವೃಕ್ಷದಂತೆ ಇವರು ಯಾರ್ಯಾರು ಅವರನ್ನು ಆಶ್ರಯ ಕೇಳಿಕೊಂಡು ಬರ್ತಾರೋ ಅವರೆಲ್ಲರಿಗೂ ಕೂಡ ಆಶ್ರಯವನ್ನು ಕೊಡತಕ್ಕಂಥ ಮಹಾನುಭಾವರು. ಅರ್ಥಾತ್ ಕಲ್ಪವೃಕ್ಷ ಅಂತ ಅರ್ಥ. ಏನು ಕಲ್ಪವೃಕ್ಷ ಅಂದರೆ, ಒಬ್ಬ ಮನುಷ್ಯ ತನ್ನ ಮನಸ್ಸಿನಲ್ಲಿ ಏನೇನನ್ನು ಕಲ್ಪನೆ ಮಾಡಿಕೊಳ್ತಾನೋ ಆ ಕಲ್ಪನೆ ಮಾಡಿಕೊಂಡ ಎಲ್ಲ ಪದಾರ್ಥಗಳನ್ನು ಕೂಡ ನೀಡ್ತಕ್ಕಂತಹ ಒಂದು ವೃಕ್ಷ ವಿಶೇಷವೇ ಅಥವಾ ಮರದ ಒಂದು ವಿಶೇಷವೇ ಈ ಕಲ್ಪವೃಕ್ಷ ಅಂತ ಕರೆಸಿಕೊಳ್ಳುತ್ತೆ. ರಾಘವೇಂದ್ರ ತೀರ್ಥರು ಕಲ್ಪವೃಕ್ಷ ಅಂತ ನಾವು ಗೊತ್ತಿದ್ದದ್ದೇ. ಭಜತಾಂ ಕಲ್ಪವೃಕ್ಷಾಯ, ಯಾರ್ಯಾರು ರಾಘವೇಂದ್ರ ತೀರ್ಥರ ಉಪಾಸನೆಯನ್ನು ಮಾಡಿ ಅವರ ಸೇವೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ರಾಘವೇಂದ್ರ ತೀರ್ಥರು ಕಲ್ಪವೃಕ್ಷಕ್ಕೆ ಸಮಾನವಾದ ಫಲವನ್ನು ನೀಡ್ತಾ ಅವರಿಗೆ ಆಶ್ರಯದಾಪ್ತರುಗಳಾಗಿದ್ದಾರೆ. ಕಲ್ಪವೃಕ್ಷಕ್ಕೆ ಅನೇಕ ಹೆಸರುಗಳಿದೆ. ಕಲ್ಪದ್ರುಮ, ಕಲ್ಪತರು, ಸುರತರು, ಕಲ್ಪಲತಾ ಅಂತ. ವಸ್ತುತಃ ಈ ಕಲ್ಪವೃಕ್ಷದ ಬಗ್ಗೆ ನಾವು ವಿಚಾರವನ್ನು ಮಾಡೋದಾದರೆ ಇದು ಸ್ವರ್ಗಲೋಕದಲ್ಲಿ ಇರತಕ್ಕಂಥ ಒಂದು ವಿಶೇಷ ಮರ. ಇಂದ್ರದೇವರಿಗೆ ಈ ಕಲ್ಪವೃಕ್ಷ ಸಿಕ್ಕಾಗ ಸಮುದ್ರ ಮಥನವನ್ನು ಮಾಡೋ ಸಂದರ್ಭದಲ್ಲಿ ಆಗ ತನ್ನ ಲೋಕವಾದ ಸ್ವರ್ಗಲೋಕದಲ್ಲಿ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂತಹ ನೆಟ್ಟಿರ್ತಕ್ಕಂತಹ ಒಂದು ಮರದ ವಿಶೇಷವೇ ಈ ಕಲ್ಪವೃಕ್ಷ ಅಂತ ಕರೀತಾರೆ. ಅಪಾರವಾದ ಒಂದು ಧನಾತ್ಮಕ ಶಕ್ತಿ ಒಂದು ಮರದಲ್ಲಿಯೂ ಕೂಡ ಧನಾತ್ಮಕ ಶಕ್ತಿ, ನಕಾರಾತ್ಮಕ ಶಕ್ತಿ ಎನ್ನುವಂತಹದ್ದು ಹರಿತಾನೆ ಇರುತ್ತೆ. ಧನಾತ್ಮಕ ಒಂದು ವಿಶೇಷವಾದ ಶಕ್ತಿ ಈ ಮರದಲ್ಲಿ ಇದೆ. ಈ ಮರ ಎಲ್ಲಿ ಇರುತ್ತೋ ಅಲ್ಲಿ ಯಾವತ್ತೂ ಕೂಡ ಬರ ಅನ್ನೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ದಿನ ಈ ಕರೋನಾ ಅಥವಾ ಸೂಕ್ಷ್ಮ ಜೀವಿಗಳ ಒಂದು ಪ್ರಭಾವದಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗ್ತಕ್ಕಂಥ ಆತಂಕಗಳೇನಿದೆ, ಯಾವ ಆತಂಕಗಳು ಕೂಡ ಈ ಕಲ್ಪವೃಕ್ಷ ಇರತಕ್ಕಂತಹ ಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯ. ಎಂಥ ರೋಗ ಬೇಕಾದರೂ ಕೂಡ ಇರಲಿ, ಆ ಎಲ್ಲ ರೋಗವನ್ನು ಕೂಡ ಪರಿಹಾರ ಮಾಡತಕ್ಕಂಥ ಒಂದು ಶಕ್ತಿ ಈ ಕಲ್ಪವೃಕ್ಷಕ್ಕೆ ಇದೆ. ಹಾಗೆ ಕಲ್ಪವೃಕ್ಷದಲ್ಲಿ ಇಲ್ಲದೇ ಇರತಕ್ಕಂಥ ಗುಣಗಳೇ ಇಲ್ಲ. ಹಾಗೆ ರಾಘವೇಂದ್ರ ತೀರ್ಥರು ಪರಿಹಾರ ಮಾಡದೇ ಇರತಕ್ಕಂತಹ ಅಥವಾ ಭಕ್ತರು ಬೇಡಿದ ವರಗಳನ್ನು ನೀಡದೇ ಇರತಕ್ಕಂತಹ ದೃಷ್ಟಾಂತವೇ ಇಲ್ಲ. ಏನು ಕೇಳ್ತಾರೋ ಅದಕ್ಕೆಲ್ಲದಕ್ಕೂ ಕೂಡ ಎಸ್ ಕೊಡ್ತಕ್ಕಂಥ ವ್ಯಕ್ತಿಗಳು, ಹೌದು ನಾನು ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಕೇವಲ ರಾಘವೇಂದ್ರ ಪ್ರಭುಗಳು ಮಾತ್ರ ಆಗಬೇಕು ಹೊರತು ಬೇರೆ ಯಾರೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಹಾನುಭಾವರು ರಾಘವೇಂದ್ರ ಪ್ರಭುಗಳು. ಅದು ನಮ್ಮ ಪರಿಸ್ಥಿತಿ ಏನಾಗಿದೆ, ಯಾರೋ ಒಬ್ಬ ವ್ಯಕ್ತಿ ತುಂಬ ದಣಿವಾಗಿದೆ ಕೆಲಸವನ್ನು ಮಾಡಿ ಕಲ್ಪವೃಕ್ಷದ ಕೆಳಗಡೆ ಬಂದು ಕುಳಿತುಕೊಂಡಿದ್ದಾನೆ. ಅವನಿಗೆ ಅದು ಕಲ್ಪವೃಕ್ಷ ಅಂತ ಗೊತ್ತಿಲ್ಲ, ತುಂಬ ಆಯಾಸ ಆಗಿದೆ, ಕುಡಿಲಿಕ್ಕೆ ನೀರು ಸಿಕ್ಕರೆ ಸಾಕು ಅಂತ ಅನ್ಕೋತಾನೆ. ನೀರು ಪ್ರತ್ಯಕ್ಷ ಆಗತ್ತೆ, ನೀರು ಕುಡ್ದ, ತುಂಬ ಹಸವಾಗ್ತಾ ಇದೆ, ತಿನ್ಲಿಕ್ಕೇನಾದರೂ ಕೂಡ ಇದ್ದರೆ ಒಳ್ಳೆಯದು ಅಂತ ಅಂದುಕೊಂಡ ತಕ್ಷಣವೇ ಅಲ್ಲಿ ಪಂಚಭಕ್ಷ ಪರಮಾನ್ನಗಳು ಸಿದ್ಧ ಆಯಿತು, ತಕ್ಷಣಕ್ಕೆ ಪ್ರತ್ಯಕ್ಷ ಆಯಿತು.
ಇದೇನಪ್ಪ ದೆವ್ವ ಏನಾದರೂ ಕೂಡ ನಿರ್ಮಾಣ ಮಾಡಿಕೊಡ್ತಾ ಅಂತ ಅನ್ಕೋತಾನೆ ದೆವ್ವ ಪ್ರತ್ಯಕ್ಷ ಆಯಿತು. ಅಯ್ಯೋ ಈ ದೆವ್ವ ನನ್ನನ್ನು ತಿಂದು ಹಾಕತ್ತೆ ಅಂತ ಅನ್ಕೊಂಡ ತಿಂದೆ ಹಾಕ್ಬಿಟ್ಟು. ನಮ್ಮ ಪರಿಸ್ಥಿತಿಯೂ ಕೂಡ ಇವತ್ತಿನ ದಿನ ಸಂಸಾರದಲ್ಲಿರ್ತಕ್ಕಂಥ ನಮಗೂ ಇದೇ ರೀತಿಯಾದ ಅನುಭವ ಆಗಿದೆ. ಜೀವನದಲ್ಲಿ ಸದಾಕಾಲ ನಕಾರಾತ್ಮಕವಾದ ಆಲೋಚನೆಗಳನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡು ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡೋದನ್ನು ಬಿಟ್ಟಿದ್ದೇವೆ. ಹಾಗಾಗಿ ಆ ಶಕ್ತಿ ಹೇಗೆ ತಾನೇ ನಮ್ಮಲ್ಲಿ ಉದ್ಭವ ಆಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಕ್ಕಂತಹ ಒಂದು ಮರ ಅದು ಕಲ್ಪವೃಕ್ಷ. ಹಾಗೆ ಆ ಕಲ್ಪವೃಕ್ಷದಂತೆ ಇರತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಬೇಡಿದ ಭಕ್ತರು ಬೇಡಿದ ಜಾತಿ ಮತ ಪಂಥ, ವಸ್ತುತಃ ಬ್ರಾಹ್ಮಣ ಸಮಾಜದಲ್ಲಿ ರಾಘವೇಂದ್ರ ತೀರ್ಥರ ಆವಿರ್ಭಾವ ಆದರೂ ಕೂಡ ಅವರಿಂದ ಉಪಕೃತರಾದವರು ಬ್ರಾಹ್ಮಣ ಸಮಾಜಕ್ಕಿಂತಲೂ ಕೂಡ ಇತರೆ ಜನಾಂಗದವರೇ ಜಾಸ್ತಿ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು, ಅವರ ಅನುಗ್ರಹ ದೃಷ್ಟಿ ಕೇವಲ ಜಾತಿಗೆ ಮೀಸಲಾಗಿ ಇದ್ದದ್ದಲ್ಲ. ಜಾತಿಯನ್ನು ಮೀರಿ ಯಾವ ಒಬ್ಬ ವ್ಯಕ್ತಿ ಭಕ್ತಿಯಿಂದ ಉಪಾಸನೆ ಮಾಡ್ತಾನೋ ಆ ಭಕ್ತಿಗೆ ನಾನು ಶರಣಾಗತನಾಗ್ತೇನೆ ಹೊರತು ಇನ್ಯಾವುದಕ್ಕೂ ನಾನು ಶರಣಾಗತನಾಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ಮಹಾನುಭಾವರು ಅದು ರಾಘವೇಂದ್ರ ಪ್ರಭುಗಳು. ಇಂಥ ರಾಘವೇಂದ್ರ ಪ್ರಭುಗಳು ನಮಗೂ ಕೂಡ ಕಲ್ಪವೃಕ್ಷದಂತೆ ಧನವನ್ನು, ಸಂಪತ್ತನ್ನು, ಐಶ್ವರ್ಯವನ್ನು, ಉತ್ತಮವಾದ ಸಂತಾನವನ್ನು, ಹೀಗೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಯಾವ್ದ್ಯಾವ್ದು ವಸ್ತುಗಳಿದೆಯೋ ಅದೆಲ್ಲವೂ ಕೂಡ ನಮಗೆ ರಾಯರ ಅನುಗ್ರಹದಿಂದ ಸಿಗುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.